ನಮಸ್ಕಾರ ಎಲ್ಲರಿಗೂ. ನಾನು ವಿಜಯ ಪಾಟೀಲ್. 8ನೇ ತರಗತಿ ಕನ್ನಡ ಮಾಧ್ಯಮ ಸಮಾಜ ವಿಜ್ಞಾನದ 2ನೇ ಭಾಗದ ಪಾಠಗಳನ್ನು ನಾನಿವಾಗ ಮಾಡ್ತಾ ಇದ್ದೀನಿ. ನೀವಿನ್ನೂ ನಮ್ಮ ಐಡಿಯಾಸ್ ಫೋರಮ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗದೇ ಇದ್ದರೆ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ನ ಕೊಟ್ಟಿದ್ದೀವಿ. ಆ ಲಿಂಕ್ನ ಮೂಲಕ ನೀವು ಜಾಯಿನ್ ಆಗ್ಬೋದು. ಈ ಎಲ್ಲ ಉಪಯೋಗಗಳನ್ನು ನೀವು ಪಡ್ಕೋಬಹುದು. ಹಾಗೆ ಈಗಾಗಲೇ ನಮ್ಮ ಐಡಿಯಾಸ್ ಫೋರಮ್ ತಂಡ ಹಲವಾರು ಕೋರ್ಸ್ಗಳನ್ನು ಲಾಂಚ್ ಮಾಡಿದೆ. ಅದರಲ್ಲಿ ಕೆಲವು NCERT ವಿಡಿಯೋಗಳು, DSCERT ವಿಡಿಯೋಗಳು, ತಮಿಳುನಾಡು ಪಠ್ಯಪುಸ್ತಕದ ವಿಡಿಯೋಗಳು, GK ಟ್ರಿಕ್ಸ್ ವಿಡಿಯೋಗಳು, ಹಾಗೆ 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳನ್ನು ಸಹ ಚರ್ಚೆ ಮಾಡಿದ ವಿಡಿಯೋಗಳು ಸಹ ನಿಮಗಿಲ್ಲಿ ಲಭ್ಯ ಆಗುತ್ತೆ. ಹಾಗೆ ನಿಮಗೊಂದು ಆಪ್ಷನ್ ಕೊಟ್ಟಿದ್ದೀವಿ. ಅಂದರೆ ನೀವು ಹೇಗೆ ನಮ್ಮ ಪಾಠಗಳಿಂದ ಉಪಯೋಗ ಪಡ್ಕೋತಾ ಇದ್ದೀರಿ, ಅದರಂತೆ ನಿಮ್ಮ ಸಪೋರ್ಟ್ ಕೂಡ ನಮಗೆ ಬೇಕಾಗುತ್ತೆ. ನಮಗೆ ಟೆಕ್ನಾಲಜಿ ಅಳವಡಿಕೆಗಾಗಿ ಸ್ವಲ್ಪ ಮಟ್ಟಿನ ಸಹಾಯದ ಅವಶ್ಯಕತೆ ಇದೆ. ಅದರಿಂದ ಇಲ್ಲಿ 4 ಸ್ಕೀಮ್ಗಳನ್ನು ಕೊಟ್ಟಿದ್ದೀವಿ. 29, 59, 159 ಮತ್ತು ಗೋಲ್ಡನ್ ಸಪೋರ್ಟ್ ಮಾಡೋರಾದರೆ 159 ರೂಪಾಯಿಗಳನ್ನು 8748814920 ಈ ಫೋನ್ಪೇ ಅಥವಾ ಗೂಗಲ್ ಪೇ ನಂಬರ್ಗೆ ಸೆಂಡ್ ಮಾಡಿ ನಮಗೆ ಸಹಾಯವನ್ನು ಮಾಡ್ಬೋದು. ಈ ದುಡ್ಡಿನಿಂದ ನಾವು ನಮ್ಮ ಟೆಕ್ನಾಲಜಿನ ಇಂಪ್ರೂವ್ ಮಾಡ್ಕೋತೀವಿ. ಇನ್ನೂ ಕೆಲವೊಂದು ವಿಡಿಯೋಗಳನ್ನು ಟೆಕ್ನಾಲಜಿ ಅಳವಡಿಕೆಯ ಮೂಲಕ ನಿಮಗೆ ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಇನ್ನು ಹೆಚ್ಚಿಗೆ ಬಂದಂತಹ ಹಣವನ್ನು ನಾವು ಬಡ ವಿದ್ಯಾರ್ಥಿಗಳ ಏಳ್ಗೆಗಾಗಿ ಮತ್ತು ಅವರ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಮಾಡ್ತೀವಿ. ಪ್ಲೀಸ್ ಸಪೋರ್ಟ್ ಐಡಿಯಾಸ್ ಫೋರಮ್. ಇನ್ನು ಪಾಠಕ್ಕೆ ಬರೋಣ. ಇವತ್ತಿನ ಪಾಠ ಅಧ್ಯಾಯ 4. ಹಿಂದಿನ ಪಾಠದಲ್ಲಿ ಇದೇ ಪಾಠದ ಒಂದು ಭಾಗವನ್ನು ನಾವು ನೋಡಿದ್ವಿ. ಅಲ್ಲಿ ಯೋಜನಾ ಆಯೋಗ, ನೀತಿ ಆಯೋಗ, ಪಂಚವಾರ್ಷಿಕ ಯೋಜನೆಗಳು, ಪಂಚವಾರ್ಷಿಕ ಯೋಜನೆಗಳ ಸಫಲತೆಗಳು ಮತ್ತು ವಿಫಲತೆಗಳನ್ನು ನೋಡಿದ್ವಿ. ಈ ಪಾಠದಲ್ಲಿ ನಾವು LPG ನೀತಿಗಳ ಬಗ್ಗೆ ಕಲಿತೀವಿ. LPG ನೀತಿಗಳು ಅಂದರೆ ಆರ್ಥಿಕ ಸುಧಾರಣೆಗಳು ಅಂತ ಕರಿತೀವಿ. ಆ ಆರ್ಥಿಕ ಸುಧಾರಣೆಗಳ ಅನುಷ್ಠಾನ, ಅದರ ಅರ್ಥ ಮತ್ತು ಆರ್ಥಿಕ ಅಭಿವೃದ್ಧಿಗಾಗಿ ಸರ್ಕಾರ ಕೈಗೊಂಡಿರುವಂತಹ ಹಲವಾರು ಕಾರ್ಯಕ್ರಮಗಳನ್ನು ನಾವು ಈ ಪಾಠದಿಂದ ಕಲಿತೀವಿ. ಇಲ್ಲಿ LPG ಅಂತಂದರೆ L ಅಂದರೆ ಲಿಬರಲೈಜೇಷನ್, ಅಂದರೆ ಉದಾರೀಕರಣ. P ಅಂದರೆ ಪ್ರೈವೇಟೈಜೇಷನ್, ಅಂದರೆ ಖಾಸಗೀಕರಣ. G ಅಂದರೆ ಗ್ಲೋಬಲೈಜೇಷನ್, ಜಾಗತೀಕರಣ. ಲಿಬರಲೈಜೇಷನ್, ಪ್ರೈವೇಟೈಜೇಷನ್, ಗ್ಲೋಬಲೈಜೇಷನ್. LPG ಅಂದರೆ ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣಗಳ ಮೇಲೆ ಹೆಚ್ಚು ಒತ್ತನ್ನು ನೀಡಿದಂತಹ ಯೋಜನೆ ಅಥವಾ ನೀತಿ ಇಲ್ಲಿ ಕಂಡುಬರುತ್ತೆ. ಇದನ್ನು ಸಂಕ್ಷಿಪ್ತವಾಗಿ LPG ನೀತಿ ಅಂತ ಕರೀತಾರೆ. ಬಹಳಷ್ಟು ಅರ್ಥಶಾಸ್ತ್ರಜ್ಞರು ಭಾರತದ ಆರ್ಥಿಕ ಸಾಧನೆಯ, ಅದರಲ್ಲೂ ಸಾರ್ವಜನಿಕ ಉದ್ದಿಮೆಗಳ ಸಾಧನೆಯ ಕುರಿತು ಅತೃಪ್ತಿಯನ್ನು ಹೊಂದಿದ್ರು. ಭಾರತ ರೂಪಿಸುತ್ತಿರುವಂತಹ ಈ ಯೋಜನೆಗಳು ಅಷ್ಟೊಂದು ಅಸಮರ್ಪಕವಾಗಿಲ್ಲ, ಇವು ಆರ್ಥಿಕ ಸಾಧನೆಯನ್ನು ಸಾಧಿಸೋದಿಲ್ಲ ಅನ್ನೋದರಲ್ಲಿ ಅವರಿಗೆ ನಂಬಿಕೆ ಇತ್ತು. ಅವರು ಯೋಜನೆಗಳಲ್ಲಿ ಅತೃಪ್ತಿಯನ್ನು ಹೊಂದಿದ್ರು. 1990 ಮತ್ತು 91 ವೇಳೆಗೆ ಭಾರತ ತೀವ್ರ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸಬೇಕಾಯಿತು. ವ್ಯಾಪಾರ ಶಿಲ್ಕಿನ ಅಗಾಧ, ಅತ್ಯಂತ ಕಡಿಮೆ ಪ್ರಮಾಣದ ವಿದೇಶಿ ವಿನಿಮಯ, ಹಾಗೆ ಹಣದುಬ್ಬರ ಮತ್ತು ಅತಿ ಹೆಚ್ಚು ಪ್ರಮಾಣದಲ್ಲಿ ಮುಂಗಡ ಪತ್ರಗಳ ಕೊರತೆ ಆರ್ಥಿಕತೆಯನ್ನು ಮತ್ತು ಜನರ ಜೀವನವನ್ನು ಸಂಕಷ್ಟಕ್ಕೆ ಸಿಲುಕಿಸಿದ್ವು. ಯಾವಾಗ? 1990 ಮತ್ತು 91 ವೇಳೆಗೆ. ಅದೇ ಕಾಲದಲ್ಲಿ ಆರ್ಥಿಕ ನೀತಿಗಳು ಸುಧಾರಣೆಗೊಳ್ಳಬೇಕು ಅನ್ನುವಂತಹ ಭಾವನೆ ಎಲ್ಲರಲ್ಲೂ ಬೆಳೆದು 1991ರಲ್ಲಿ ಹೊಸ ಆರ್ಥಿಕ ನೀತಿ ಜಾರಿಗೆ ಬಂತು. ಅದನ್ನೇ ನಾವು ಆರ್ಥಿಕ ಸುಧಾರಣೆಗಳು ಅಂತ ಕರಿತೀವಿ. ಇವು ಏನು ಮಾಡಿದ್ವು? ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ, ಲಿಬರಲೈಜೇಷನ್, ಪ್ರೈವೇಟೈಜೇಷನ್, ಗ್ಲೋಬಲೈಜೇಷನ್ಗೆ ಹೆಚ್ಚಿನ ಒತ್ತಡವನ್ನು ನೀಡಿದ್ವು. ಅದಕ್ಕೆ ಈ ಯೋಜನೆಗೆ ಸಂಕ್ಷಿಪ್ತವಾಗಿ LPG ನೀತಿ ಅಂತ ಕರೀತಾರೆ. LPG ನೀತಿ ಅಂದರೆ ಏನು? ಮಾರುಕಟ್ಟೆ ಅಡೆತಡೆಗಳನ್ನು ತೆಗೆದುಹಾಕುವಂತಹ, ಖಾಸಗಿ ವಲಯದ ಸಹಭಾಗಿತ್ವವನ್ನು ಹೆಚ್ಚಿಸುವಂತಹ, ವಿತ್ತೀಯ ಕೊರತೆಯನ್ನು ಕಡಿಮೆ ಮಾಡುವ, ರಫ್ತು ಪ್ರಮಾಣದಲ್ಲಿ ಹೆಚ್ಚಳ ಸಾಧಿಸಿ ಆಮದು ಪ್ರಮಾಣದಲ್ಲಿ ಇಳಿಕೆ ಸಾಧಿಸುವ ಮೂಲಕ ಆರ್ಥಿಕ ಬೆಳವಣಿಗೆಗೆ ಪೂರಕವಾದ ನೀತಿಗಳ ಗುಚ್ಛವನ್ನು ಆರ್ಥಿಕ ಸುಧಾರಣೆ ಅಂತ ನಾವು ಕರಿತೀವಿ. ಮಾರುಕಟ್ಟೆ ಅಡೆತಡೆಗಳು ಅಂದರೆ ಏನು? ಸಂಗ್ರಹ ಆಗಿರಲಿ, ಸಾರಿಗೆಯ ವ್ಯವಸ್ಥೆ ಆಗಿರಲಿ, ಹಾಗೆ ಈ ವ್ಯಾಪಾರ ನೀತಿಗಳು ಇವೆಲ್ಲವುಗಳನ್ನು ತೆಗೆದುಹಾಕಿ, ಮಾರುಕಟ್ಟೆ ಅಡೆತಡೆಗಳನ್ನು ತೆಗೆದುಹಾಕಿ ಖಾಸಗಿ ವಲಯದ ಸಹಭಾಗಿತ್ವವನ್ನು ಹೆಚ್ಚಿಸಿ
ವಿತ್ತೀಯ ಕೊರತೆಯನ್ನು ಕಡಿಮೆ ಮಾಡುವಂತಹ ಹಾಗೆ ರಫ್ತನ್ನು ಜಾಸ್ತಿ ಮಾಡಿ ಆಮದನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ರೂಪಿಸುವಂತಹ ನೀತಿಗಳ ಗುಚ್ಛ ಅಂತ ಕರಿತೀವಿ. ಅದನ್ನು LPG ನೀತಿ ಅಂತ ಇದನ್ನು ಕರಿಬಹುದು. ಈ LPG ನೀತಿಯಲ್ಲಿ ಇರುವಂತಹ ಅಂಶಗಳು ಏನೇನು ಅನ್ನೋದನ್ನು ಇಲ್ಲಿ ನೋಡೋಣ. ಲೈಸೆನ್ಸಿಂಗ್ ಪದ್ಧತಿ ನಿವಾರಿಸುವ ಮತ್ತು ಉದಾರ ಔದ್ಯಮಿಕ ನೀತಿ. ವಿದೇಶಿ ಹೂಡಿಕೆಗೆ ಅನುಕೂಲವಾಗುವಂತಹ ಲೈಸೆನ್ಸಿಂಗ್ ಪದ್ಧತಿ. ಈಗ ನಾವು ವಿದೇಶಿ ವ್ಯಾಪಾರ ಮಾಡಬೇಕು ಅಂದರೆ ಲೈಸೆನ್ಸ್ ಬೇಕಾಗುತ್ತೆ. ಈ ಲೈಸೆನ್ಸಿಂಗ್ ಪದ್ಧತಿಯನ್ನು ನಿವಾರಿಸೋದು ಮತ್ತು ಉದ್ದಿಮೆಗಳನ್ನು ಖಾಸಗೀಕರಣಗೊಳಿಸುವ ಉದಾರ ಔದ್ಯಮಿಕ ನೀತಿ ಕೂಡ ಇಲ್ಲಿ ಬರುತ್ತೆ. ಹಲವು ಉದ್ದಿಮೆಗಳಲ್ಲಿ ವಿದೇಶಿ ನೇರ ಹೂಡಿಕೆಗೆ ಮುಕ್ತ ಅನುಮೋದನೆಯನ್ನು ನೀಡೋದು. ಉದಾರ ಆಮದು ರಫ್ತು ನೀತಿ. ಭಾರತದ ರಫ್ತುಗಳನ್ನು ಸುಲಭವಾಗಿ ಕಳಿಸುವ ಮತ್ತು ಅವಶ್ಯವಿರುವಂತಹ ಕಚ್ಚಾ ವಸ್ತುಗಳನ್ನು ಸುಲಭವಾಗಿ ಆಮದು ಮಾಡಿಕೊಳ್ಳುವಂತಹ ಉದಾರ ಆಮದು ರಫ್ತು ನೀತಿ ಇಲ್ಲಿ ಬರುತ್ತೆ. ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ವೀಕೃತವಾಗುವಂತಹ ಮಾನದಂಡನ ಅನುಸಾರವಾಗಿ ಬ್ಯಾಂಕು ಮತ್ತು ಹಣಕಾಸುಗಳು ಒಟ್ಟಾರೆ ಪುನರ್ರಚನೆಯಾಗೋದು. ಬ್ಯಾಂಕು ಹಣಕಾಸು ಸಂಸ್ಥೆಗಳ ಪುನರ್ರಚನೆ ಅದು ಮಾರುಕಟ್ಟೆ ವ್ಯವಸ್ಥೆಗೆ ಅನುಕೂಲ ಆಗುವಂತೆ. ಇನ್ನು ತೆರಿಗೆ ಸುಧಾರಣೆಗಳು. ತೆರಿಗೆ ಜಾಲವನ್ನು ವಿಸ್ತರಿಸುವಂತಹ ಮತ್ತು ತೆರಿಗೆ ಆದಾಯ ಹೆಚ್ಚಿಗೆ ಬರುವಂತಹ ತೆರಿಗೆಗಳ ಸುಧಾರಣೆಯನ್ನು ಮಾಡೋದು. ಹಾಗೆ ಖಾಸಗೀಕರಣ. ಹೂಡಿಕೆಯ ಮೇಲಿರುವಂತಹ ಸರ್ಕಾರದ ನಿರ್ಬಂಧನೆಗಳನ್ನು ತೆಗೆದುಹಾಕೋದು ಮತ್ತು ಸಾರ್ವಜನಿಕ ಉದ್ಯಮಿಗಳನ್ನು ಖಾಸಗೀಕರಣಗೊಳಿಸೋದು. ಇವೆಲ್ಲ ಅಂಶಗಳು LPG ನೀತಿಯಲ್ಲಿ ಬರುತ್ತೆ. ಆರ್ಥಿಕ ಉದಾರೀಕರಣ ಭಾರತದ ಆರ್ಥಿಕತೆಯನ್ನು ತೀವ್ರ ಬೆಳವಣಿಗೆ ಹಂತಕ್ಕೆ ಕೊಂಡೊಯ್ಯೋದಕ್ಕೆ ಕಾರಣೀಭೂತ ಆಯಿತು. ಭಾರತವನ್ನು ಈಗ ಏಷ್ಯಾದ ಪ್ರಮುಖ ಆರ್ಥಿಕತೆಗಳಲ್ಲಿ ಒಂದು ಅಂತ ಪರಿಗಣಿಸಲಾಗುತ್ತೆ. ಭಾರತಕ್ಕೆ ಹರಿದು ಬರುತ್ತಿರುವಂತಹ ವಿದೇಶಿ ಹೂಡಿಕೆಯಲ್ಲಿ ಅಗಾಧ ಪ್ರಮಾಣದ ಹೆಚ್ಚಳವನ್ನು ನಾವು ಕಾಣ್ತಾ ಇದ್ದೀವಿ. ಹಲವು ಬಹುರಾಷ್ಟ್ರೀಯ ಕಂಪನಿಗಳು ಭಾರತದಲ್ಲಿ ತಮ್ಮ ಕಚೇರಿಗಳನ್ನು ತೆರೆಕೊಂಡಿವೆ. ಭಾರತದ ತಲಾ ಆದಾಯ, ರಾಷ್ಟ್ರೀಯ ಆದಾಯ ಹೆಚ್ಚಾಗಿದೆ. ಭಾರತವು ಸೇವೆಗಳ ಮತ್ತು ಮುಖ್ಯವಾಗಿ ಸಾಫ್ಟ್ವೇರ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಂಬಂಧಿತ ರಫ್ತುಗಳ ಮುಂಚೂಣಿಯಲ್ಲಿ ನಾವು ಭಾರತವನ್ನು ಕಾಣಬಹುದು. ವಿಪ್ರೋ, ಇನ್ಫೋಸಿಸ್, TCS, HCL, ಟೆಕ್ ಮಹೀಂದ್ರ ಮತ್ತು ಇನ್ನೂ ಹಲವಾರು ಕಂಪನಿಗಳು ವಿಶ್ವವಿಖ್ಯಾತಿಯನ್ನು ಪಡ್ಕೊಂಡಿವೆ. ಇವೆಲ್ಲ ಕಂಪನಿಗಳು ಇಂಡಿಯನ್ ಕಂಪನಿಗಳು. ಹೀಗೆ ಹೊಸ ಆರ್ಥಿಕ ನೀತಿಗಳು ಭಾರತವನ್ನು ಉದಾರಿ ಮತ್ತು ಮಾರುಕಟ್ಟೆ ಆಧಾರಿತ ಅರ್ಥವ್ಯವಸ್ಥೆಯತ್ತ ಕೊಂಡೊಯ್ಯುತ್ತಾ ಇವೆ. 1991ರಲ್ಲಿ ಅನುಭವಿಸಿದಂತಹ ಸಂಕಷ್ಟಗಳಿಂದ ಭಾರತವನ್ನು ಈ ನೀತಿಗಳು ಮುಕ್ತಗೊಳಿಸಿತು. ಇವೆಲ್ಲಕ್ಕಿಂತ ಹೆಚ್ಚಾಗಿ 2008-09ರಲ್ಲಿ ಇಡೀ ವಿಶ್ವವನ್ನೇ ತಲ್ಲಣಗೊಳಿಸಿದಂತಹ ಆರ್ಥಿಕ ಬಿಕ್ಕಟ್ಟನ್ನು ಭಾರತ ಸದೃಢವಾಗಿ ಎದುರಿಸಿ ನಿಂತು ಅಂತಂದರೆ ಅದಕ್ಕೆ ಕಾರಣ ಈ ಆರ್ಥಿಕ ಸುಧಾರಣೆಗಳಂತಹ ಯೋಜನೆಗಳು. ಇನ್ನು ಆರ್ಥಿಕ ಅಭಿವೃದ್ಧಿಗಾಗಿ ಇರುವಂತಹ ಸರ್ಕಾರದ ಪ್ರಸ್ತುತ ಕಾರ್ಯಕ್ರಮಗಳು ಯಾವ್ಯಾವು ಅನ್ನೋದನ್ನು ಇಲ್ಲಿ ನೋಡೋಣ. ಆರ್ಥಿಕ ಸುಧಾರಣೆಯ ಅಡಿಯಲ್ಲಿ ಆರ್ಥಿಕ ಅಭಿವೃದ್ಧಿಗಾಗಿ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನು ಹಲವಾರು ವಿಭಾಗಗಳಲ್ಲಿ ಕೈಗೊಂಡಿದೆ. ಅವನ್ನು ಇಲ್ಲಿ ಒಂದೊಂದಾಗಿ ನೋಡೋಣ. ಒಟ್ಟಾರೆ ಅಭಿವೃದ್ಧಿ ವಿಭಾಗದಲ್ಲಿ ಒಟ್ಟಾರೆ ಅಂದರೆ ಇಲ್ಲಿ ಎಲ್ಲವನ್ನು ಒಳಗೊಂಡಿರುತ್ತೆ. ಪರ್ಟಿಕ್ಯುಲರ್ ಇದೇ ಯೋಜನೆ ಅಂತಲ್ಲ, ಇದೇ ವ್ಯಕ್ತಿ ಅಂತಲ್ಲ, ಇದೇ ಪಂಗಡ ಅಂತಲ್ಲ, ಎಲ್ಲರಿಗೂ ಒಟ್ಟಾರೆಯಾಗಿ ಅಭಿವೃದ್ಧಿ, ದೇಶದ ಅಭಿವೃದ್ಧಿಗಾಗಿ ಏನೇನೆಲ್ಲ ಕ್ರಮಗಳನ್ನು ಕೈಗೊಂಡಿದೆ ಅಂತಂದರೆ ಅದರಲ್ಲಿ ಬರೋದು ಡಿಜಿಟಲ್ ಇಂಡಿಯಾ. ಜನರಿಗೆ ಸರ್ಕಾರಿ ಸೇವೆಗಳು ತ್ವರಿತವಾಗಿ ಮತ್ತು ವಿದ್ಯುನ್ಮಾನ ರೂಪದಲ್ಲಿ ದೊರಕಿಸಿಕೊಡೋದು ಮತ್ತು ಜನರು ಇತ್ತೀಚೆಗೆ ಮಾಹಿತಿ ಮತ್ತು ಸಂಪರ್ಕ ತಂತ್ರಜ್ಞಾನದ ಪ್ರಯೋಜನವನ್ನು ಪಡೆದುಕೊಳ್ಳುವಂತೆ ಮಾಡೋದು ಇದರ ಉದ್ದೇಶ. ಅದು ಡಿಜಿಟಲ್ ಇಂಡಿಯಾ. ಇನ್ನು ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗಾಗಿ ಕೈಗೊಂಡಂತಹ ಯೋಜನೆಗಳು ಯಾವ್ಯಾವು ಅಂದರೆ ಪ್ರಧಾನಮಂತ್ರಿ ಫಸಲು ವಿಮಾ ಯೋಜನೆ. ಬೆಳೆಗಳ ನಷ್ಟ ಸಂಭವಿಸಿದಾಗ ರೈತರಿಗೆ ಮುಂಗಾರು ಮತ್ತು ಹಿಂಗಾರು ಎರಡೂ ಬೆಳೆಗಳಿಗೂ ವಿಮಾ ಹಣಕಾಸು ಸೌಲಭ್ಯವನ್ನು ಒದಗಿಸೋದು ಈ ಯೋಜನೆ. ಇನ್ನು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ. ಪ್ರತಿ ನೀರ ಹನಿಗೂ ಗರಿಷ್ಠ ಉತ್ಪಾದನೆ ಸಾಧಿಸುವಂತಹ ನೀರು ಸದ್ಬಳಕೆ ಮಾಡುವಂತಹ ನೀರಾವರಿ ಸೌಲಭ್ಯವನ್ನು ಒದಗಿಸೋದು. ಕೃಷಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸೋದು ಇಂಪಾರ್ಟೆಂಟ್ ಆಗುತ್ತೆ. ಈ ನಿಟ್ಟಿನಲ್ಲಿ ಪ್ರತಿ ನೀರ ಹನಿಗೂ ಗರಿಷ್ಠ ಉತ್ಪಾದನೆ ಅನ್ನುವಂತಹ ಒಂದು ಸ್ಲೋಗನನ್ನು ಇಟ್ಕೊಂಡು ಅದನ್ನು ಸಾಧಿಸೋದಕ್ಕೋಸ್ಕರ ನೀರನ್ನು ಸದ್ಬಳಕೆ ಮಾಡುವಂತಹ ನೀರಾವರಿ ಸೌಲಭ್ಯ, ಇಲ್ಲಿ ಹನಿ ನೀರಾವರಿ ಬರುತ್ತೆ, ಹಲವಾರು ಅಂದರೆ ಮಳೆ ನೀರನ್ನು ಸಂಗ್ರಹ ಮಾಡೋದು, ಮಳೆ ಕೊಯ್ಲು, ಈ ರೀತಿಯ ಯೋಜನೆಗಳನ್ನು
ಕೃಷಿಕರಿಗೆ ನೀಡೋದು ಈ ಯೋಜನೆ. ಇನ್ನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ. ಪ್ರತಿ ವರ್ಷ ಯಾವುದೇ ಗ್ರಾಮದ ಯಾವುದೇ ಕುಟುಂಬದ ವಯಸ್ಕ ಕಾರ್ಮಿಕರಿಗೆ ಕನಿಷ್ಠ ಕೂಲಿ ದರದಲ್ಲಿ ಕೌಶಲ್ಯರಹಿತ ಸ್ವರೂಪದಂತಹ ಕೆಲಸ ಮಾಡುವ ಉದ್ಯೋಗದ ಹಕ್ಕನ್ನು ನೀಡಲಾಗುತ್ತೆ. ನಾವೆಲ್ಲ ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ಎಲ್ಲ ಹಳ್ಳಿಗಳಲ್ಲೂ ನೋಡಿರ್ತೀವಿ. ಪ್ರತಿ ಹಳ್ಳಿಯಲ್ಲಿಯೂ ಕೂಲಿ ಕಾರ್ಮಿಕರನ್ನು ತೆಗೆದುಕೊಂಡು ಅವರಿಗೆ ಕನಿಷ್ಠ ವೇತನವನ್ನು ನೀಡಿ ಅವರಿಗೆ ಕೆಲಸವನ್ನು ಒದಗಿಸೋದು ಈ ಯೋಜನೆ. ಇನ್ನು ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆ. ರಸ್ತೆ ಸಂಪರ್ಕವಿಲ್ಲದಂತಹ ಹಳ್ಳಿಗಳಿಗೆ ಸರ್ವ ಋತು ರಸ್ತೆ ನಿರ್ಮಿಸಿ ಸಂಪರ್ಕವನ್ನು ಕಲ್ಪಿಸಿಕೊಡೋದು ಈ ಯೋಜನೆ. ಇವೆಲ್ಲವುಗಳು ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟಿತ್ತು. ಇನ್ನು ಔದ್ಯಮಿಕ ಅಭಿವೃದ್ಧಿ. ಇಲ್ಲಿ ಮೇಕ್ ಇನ್ ಇಂಡಿಯಾ ಬರುತ್ತೆ. 25 ಕ್ಷೇತ್ರಗಳಲ್ಲಿ ಭಾರತದಲ್ಲಿ ಉದ್ದಿಮೆ ಸ್ಥಾಪಿಸಿ ಉತ್ಪಾದನೆಯನ್ನು ಆರಂಭ ಮಾಡಿ ಉದ್ಯೋಗ ಸೃಷ್ಟಿ ಮಾಡೋದು, ದೇಶಿ ಮತ್ತು ವಿದೇಶಿ ಕಂಪನಿಗಳನ್ನು ಪ್ರೋತ್ಸಾಹಿಸೋದು ಈ ಯೋಜನೆಯ ಉದ್ದೇಶ. ಇನ್ನು ಸ್ಟಾರ್ಟಪ್ ಇಂಡಿಯಾ, ಸ್ಟ್ಯಾಂಡಪ್ ಇಂಡಿಯಾ ಅಂತ ಬರುತ್ತೆ. ಪ್ರಾರಂಭಿಕ ಹಂತದ ಎಲ್ಲ ಉದ್ಯಮಗಳಿಗೆ ವ್ಯವಹಾರ ನಡೆಸೋದಕ್ಕೆ ಬೇಕಾದಂತಹ ಎಲ್ಲ ಬೆಂಬಲವನ್ನು ನೀಡೋದು ಈ ಯೋಜನೆಯ ಉದ್ದೇಶ. ಇನ್ನು ಪ್ರಧಾನಮಂತ್ರಿ ಮುದ್ರಾ ಯೋಜನೆ. ಸಣ್ಣ ಉದ್ದಿಮೆಗಳಿಗೆ, ಸ್ಟಾರ್ಟಪ್ಸ್ಗಳಿಗೆ ಶಿಶು, ಕಿಶೋರ, ತರುಣ ವರ್ಗಗಳಲ್ಲಿ 56,000 ರೂಪಾಯಿಗಳಿಂದ 10 ಲಕ್ಷ ರೂಪಾಯಿಗಳವರೆಗೆ ಉದ್ದಿಮೆ ಅಭಿವೃದ್ಧಿಪಡಿಸಲು ಸರಳ ನಿಯಮಾವಳಿಗಳ ಮೇಲೆ ಸಾಲವನ್ನು ಒದಗಿಸೋದು. ಇಲ್ಲಿ ಶಿಶು, ಕಿಶೋರ, ತರುಣ ಅಂದರೆ ಪ್ರತಿ ಹಂತದ, ಶಿಶು ಅಂದರೆ ಕಡಿಮೆ ಸಾಲ, ಕಿಶೋರ ಅಂದರೆ ಅದಕ್ಕಿಂತ ಹೆಚ್ಚು, ತರುಣ ಅಂದರೆ ಅದಕ್ಕಿಂತ ಹೆಚ್ಚು, ಹೀಗೆ 50,000ದಿಂದ 10 ಲಕ್ಷಗಳವರೆಗೆ ಸಾಲವನ್ನು ಮಂಜೂರು ಮಾಡೋದು ಈ ಪ್ರಧಾನಮಂತ್ರಿ ಮುದ್ರಾ ಯೋಜನೆ. ಇನ್ನು ಸಾಮಾಜಿಕ ವಲಯದ ಅಭಿವೃದ್ಧಿಗಾಗಿ ಕೈಗೊಂಡಂತಹ ಯೋಜನೆಗಳು ಯಾವ್ಯಾವು ಅಂದರೆ ಸ್ವಚ್ಛ ಭಾರತ್ ಅಭಿಯಾನ. ಮಹಾತ್ಮ ಗಾಂಧೀಜಿಯವರ ಕನಸಿದು ಸ್ವಚ್ಛ ಭಾರತ. ಈ ಅವರ ಕನಸನ್ನು ಅನುಷ್ಠಾನ ಮಾಡೋದಕ್ಕೋಸ್ಕರ ಸ್ವಚ್ಛ ಹಾಗೂ ಸ್ವಸ್ಥ ಭಾರತದ ನಿರ್ಮಾಣಕ್ಕೋಸ್ಕರ ಸ್ವಚ್ಛ ಭಾರತ ಅಭಿಯಾನವನ್ನು ಕೈಗೊಳ್ಳಲಾಗಿದೆ. ಇನ್ನು ಕೌಶಲ ಭಾರತ, ಸ್ಕಿಲ್ ಇಂಡಿಯಾ ಅಂತ ಕರಿತೀವಿ. ಯುವಕರಿಗೆ ಉದ್ಯೋಗ ಗಳಿಸೋದಕ್ಕೋಸ್ಕರ ಅವಶ್ಯವಿರುವಂತಹ ಕೌಶಲಗಳ ತರಬೇತಿಯನ್ನು ನೀಡೋದು ಮತ್ತು ಅವುಗಳನ್ನು ಗಳಿಸಿಕೊಳ್ಳೋದಕ್ಕೆ ಧನ ಸಹಾಯವನ್ನು ಮಾಡೋದು ಈ ಯೋಜನೆ. ಇನ್ನು ಪ್ರಧಾನಮಂತ್ರಿ ಜನ್ ಧನ್ ಯೋಜನೆ. ಹಣಕಾಸಿನ ಒಳಗೊಳ್ಳುವಿಕೆಯನ್ನು ಸಾಧಿಸೋದಕ್ಕೋಸ್ಕರ ರಾಷ್ಟ್ರೀಯ ಅಭಿಯಾನ ಇದು. ಇದರ ಅಡಿಯಲ್ಲಿ ಹಣಕಾಸು ಸೇವೆಗಳಾದಂತಹ ಉಳಿತಾಯ, ಠೇವಣಿ, ಹಣ ವರ್ಗಾವಣೆ, ಸಾಲ, ವಿಮೆ, ಪೆನ್ಷನ್ ಇವುಗಳನ್ನು ಬ್ಯಾಂಕ್ ಖಾತೆ ಮೂಲಕ ಪಡೆದು ಸಹಾಯವನ್ನು ಮಾಡೋದು. ಇನ್ನು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಯೋಜನೆ. ಜೀವ ವಿಮೆಯನ್ನು ಎಲ್ಲರಿಗೂ ಕಡಿಮೆ ದರದಲ್ಲಿ ವಿಸ್ತರಿಸುವಂತಹ ಯೋಜನೆ ಇದು. 18ರಿಂದ 50 ವರ್ಷಗಳವರೆಗಿನ ಎಲ್ಲ ವ್ಯಕ್ತಿಗಳು ಅತ್ಯಂತ ಕನಿಷ್ಠ ಪ್ರೀಮಿಯಂ ನೀಡಿ ಜೀವ ವಿಮೆಯ ಪ್ರಯೋಜನವನ್ನು ಈ ಯೋಜನೆಯಿಂದ ಪಡ್ಕೊಳ್ಬಹುದು. ಇನ್ನು ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ. ಇದೊಂದು ಅಪಘಾತ ವಿಮಾ ಯೋಜನೆ. 18ರಿಂದ 70 ವರ್ಷದವರೆಗಿನ ಎಲ್ಲ ವ್ಯಕ್ತಿಗಳು ಕಡಿಮೆ ವೆಚ್ಚದಲ್ಲಿ ಇದರ ಪ್ರಯೋಜನವನ್ನು ಪಡ್ಕೊಳ್ಬಹುದು. ಇನ್ನು ಅಟಲ್ ಪೆನ್ಷನ್ ಯೋಜನೆ. ಈ ಯೋಜನೆ ಅಸಂಘಟಿತ ವಲಯದಲ್ಲಿರುವಂತಹ 18ರಿಂದ 40 ವರ್ಷಗಳವರೆಗಿನ ವ್ಯಕ್ತಿಗಳಿಗೆ ಮಾಸಿಕ 1,000 ರೂಪಾಯಿಗಳಿಂದ 5,000 ರೂಪಾಯಿಗಳವರೆಗಿನ ಪೆನ್ಷನ್ ಹಣವನ್ನು ಅವರ ಕೊಡುಗೆ ಆಧರಿಸಿ ನೀಡುವ ಉದ್ದೇಶವನ್ನು ಹೊಂದಿದೆ. ಇದು ಸಾಮಾಜಿಕ ವಲಯದಲ್ಲಿ ಯೋಜನೆಗಳು ಅನುಷ್ಠಾನ. ಇನ್ನು ಈ ಎಲ್ಲ ಕಾರ್ಯಕ್ರಮಗಳು. ಇನ್ನು ನಗರ ಅಭಿವೃದ್ಧಿಗೋಸ್ಕರ ನಗರ ಪುನರುತ್ಥಾನ ಮತ್ತು ಪರಿವರ್ತನಾ ಅಟಲ್ ಅಭಿಯಾನ, ಅಟಲ್ ಮಿಷನ್ ಆನ್ ರೆಸಿಡೆನ್ಷಿಯಲ್ ಆ್ಯಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಷನ್ ಅಂತ ಅಮೃತ್ ಅಂತ ಯೋಜನೆಯನ್ನು ರೂಪಿಸಲಾಯಿತು. ಜನಕೇಂದ್ರಿತ ನಗರ ಯೋಜನೆ ಮತ್ತು ಅಭಿವೃದ್ಧಿ ಮೂಲಕ ನಗರಗಳಲ್ಲಿ ಜೀವನ ಸ್ಥಿತಿಯನ್ನು ಉತ್ತಮಗೊಳಿಸೋದು. ಅತಿ ಹೆಚ್ಚು ಜನಸಂಖ್ಯೆ ಇರುವ ನಗರಗಳನ್ನು ಇದು ತೆಗೆದುಕೊಳ್ಳುತ್ತೆ. ಅಲ್ಲಿ ನಗರಗಳಲ್ಲಿ ಜನರ ಸ್ಥಿತಿಯನ್ನು ಉತ್ತಮಗೊಳಿಸೋದು ಇದರ ಉದ್ದೇಶ. ಇನ್ನು ಪ್ರಧಾನಮಂತ್ರಿ ಆವಾಸ್ ಯೋಜನೆ. ನಗರ ಪ್ರದೇಶದಲ್ಲಿರುವಂತಹ ಬಡ ಜನರಿಗೆ ಕಡಿಮೆ ವೆಚ್ಚದಲ್ಲಿ ಮನೆಯನ್ನು ಹೊಂದುವಂತಹ ಯೋಜನೆ ಇದು, ಮನೆಯನ್ನು ಕೊಡುವಂಥ ಯೋಜನೆ ಇದು. ಇನ್ನು ಸ್ಮಾರ್ಟ್ ಸಿಟಿ ಅಭಿಯಾನ. ದೇಶಾದ್ಯಂತ 100 ನಗರಗಳನ್ನು ನಾಗರಿಕ ಸ್ನೇಹಿಯಾಗಿ ಮತ್ತು ಸುಸ್ಥಿರತೆಯಿಂದ ಅಭಿವೃದ್ಧಿಪಡಿಸಲು ಇರುವಂತಹ ಯೋಜನೆ ಸ್ಮಾರ್ಟ್ ಸಿಟಿ ಯೋಜನೆ. ಭಾರತ ಹಲವಾರು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಿಗಿಂತ ಅಧಿಕ ದರದ ಬೆಳವಣಿಗೆ ಸಾಧಿಸ್ತಾ ಇದೆ ಮತ್ತು ಭವಿಷ್ಯದ ಆರ್ಥಿಕ ಸೂಪರ್ ಪವರ್ ಆಗುವತ್ತ ಮುನ್ನಡೀತಾ ಇದೆ. ರಾಜ್ಯ ಸರ್ಕಾರಗಳು ಆಗಲಿ, ಕೇಂದ್ರ ಸರ್ಕಾರಗಳು ಆಗಲಿ ಜನರ ಯೋಗಕ್ಷೇಮ ಹೆಚ್ಚಿಸುವಂಥ ಹಲವಾರು ಯೋಜನೆಗಳನ್ನು ರೂಪಿಸ್ತಾ ಇದೆ. ಈ ಎಲ್ಲ ಯೋಜನೆಗಳು
ಒಟ್ಟಾರೆ ಅಭಿವೃದ್ಧಿ, ಕೃಷಿ ಗ್ರಾಮೀಣ ಅಭಿವೃದ್ಧಿ, ಔದ್ಯಮಿಕ ಅಭಿವೃದ್ಧಿ, ಸಾಮಾಜಿಕ ವಲಯ, ನಗರ ಅಭಿವೃದ್ಧಿ ಇವೆಲ್ಲವುಗಳ ಅಡಿಯಲ್ಲಿ ಹಲವಾರು ಯೋಜನೆಗಳನ್ನು ನಾವು ಇಲ್ಲಿ ನೋಡಿದ್ವಿ. ಈ ಪಾಠದಿಂದ ನಾವು ಏನೇನೆಲ್ಲ ಕಲಿತ್ವಿ? LPG ನೀತಿಗಳು, ಆರ್ಥಿಕ ಸುಧಾರಣೆಗಳನ್ನು ಕಲಿತ್ವಿ. ಆರ್ಥಿಕ ಸುಧಾರಣೆಗಳಲ್ಲಿ ಬರುವಂತಹ ಅಂಶಗಳು ಯಾವ್ಯಾವು ಅನ್ನೋದನ್ನು ಕಲಿತ್ವಿ. ಹಾಗೆ ಆರ್ಥಿಕ ಅಭಿವೃದ್ಧಿಯಲ್ಲಿ ಸರ್ಕಾರ ಕೈಗೊಂಡಿರುವಂತಹ ಕಾರ್ಯಕ್ರಮಗಳು, ಈಗ ಪ್ರಸ್ತುತ ಇರುವಂತಹ ಕಾರ್ಯಕ್ರಮಗಳು ಯಾವ್ಯಾವು ಅನ್ನೋದನ್ನು ಕಲಿತ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀವು ಜಾಯಿನ್ ಆಪ್ಷನ್ ಮೂಲಕ ನಮಗೆ ಡೊನೇಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ.